ಆಚರಿಸ್ತಾ ಇದ್ದೀವಿ. ಇದರಿಂದಾಗಿ ನಿಜದ ಬಸವಣ್ಣ, ನಿಜದ ಅಲ್ಲಮ್ಮ ಪ್ರಭು, ನಿಜದ ಅಕ್ಕ ಮಹಾದೇವಿ ಇವರೆಲ್ಲರೂ ನಮ್ಗೆ ಅವ್ರ ಜೊತೆಗೆ ನಾವು ಸಂವಾದ ಮಾಡುವಂಗೆ ಇವತ್ತಾಗ್ಯದ. ಅವ್ರು ಏನಿದ್ರು ಅಂತ ಹೇಳುವಂಥದ್ದು, ಅದರಲ್ಲೂ ಅವರ ವೈಜ್ಞಾನಿಕ ವೈಚಾರಿಕ ವಿಚಾರಗಳು ವೇದದ ವಿರೋಧವಾಗಿ ವೇದಾಂತಗಳಲ್ಲಿರುವ ದೋಷಗಳನ್ನು ಎತ್ತಿ ತೋರಿಸೋದು, ಬರೀ ಓದಿ ಹೇಳುವುದಂತಲ್ಲ, ಅದನ್ನು ಧಿಕ್ಕಾರ ಮಾಡುವಂಥದ್ದು ಬಹಳ ಅದ್ಭುತವಾಗಿ ಬಂದಂಥದ್ದು. ಅವ್ರ ವಚನಗಳು ನಮಗೆ ಸಿಕ್ಕಿದ್ದು, ಅದು ಸಿಗುವಂತೆ ಮಾಡಿದ್ದು ಫಗು ಒಳಗಟ್ಟೆಯವರು ನಮಗೆ ಸದಾ ಸ್ಮರಣೀಯರು. ಯಾಕಂದ್ರೆ ಇಡೀ ವಿಶ್ವದ ಕ್ರಾಂತಿಕಾರರಲ್ಲಿ ಒಬ್ಬರಂತ ಬಸವಣ್ಣ ಅಲ್ಲಂಪ್ರಭು ನಮಗೆ ಸಿಗದೆ ಹೋಗ್ತಾ ಇದ್ರು. ಅವರು ಒಬ್ಬ ಏನಪ್ಪ ಅಂದ್ರೆ ಪೌರಾಣಿಕ ಚರಿತ್ರೆಗಳು ಸಿಕ್ಕಾಕೊಂಡು ಹೋಗಿಬಿಡ್ತಾ ಇದ್ರು ಅವರು. ಯಾಕಂದರೆ ಹರಿಹರ ಮಾಡಿದ್ದು ಏನಪ್ಪ ಅಂದರೆ ಬಸವಣ್ಣನೊಬ್ಬ ದೇವಮಾನವನಾಗಿ ಮಾಡಿದ್ದು, ನಂತರ ಅಲ್ಲಂಪ್ರಭುವನ್ನು ನಮ್ಮ ಚಾಮರಸ ಮಾಡಿದ್ದು. ಇವೆಲ್ಲ ಆವತ್ತಿನ ಅವರ ದೃಷ್ಟಿಕೋನ ಸರಿ. ಆದರೆ ಇವತ್ತು ನಾವು ಅಭ್ಯಾಸ ಮಾಡಿದಾಗ ನಮಗೆ ವಚನ ಸಿಗದೆ ಹೋಗಿದ್ದು ಏನಾಗ್ತಿತ್ತು, ಒಂದು ಜಸ್ಟ್ ಕಲ್ಪನೆ ಮಾಡ್ಕೊಳ್ರಿ, ಗೊತ್ತಾಗಿಬಿಡ್ತದೆ ಅದರ ಮಹತ್ವ ಏನಂತೇಳಿ. ವಚನಗಳು ಎಷ್ಟು ಬಲಾಢ್ಯಿದ್ದು, ಪವರ್ಫುಲ್ ಇದ್ದು, ಅನುಭವ ಮಂಟಪದಲ್ಲಿ ಅನುಭವದಿಂದ ತಯಾರಾಗಿ ಖುದ್ದು ಬಡತನ, ನೋವು, ಸಂಕಟ, ಇವತ್ತು ದಲಿತ ಮಾತಾಡ್ತೀವಿ, ಯಾವತ್ತಿನ ಎಂಥ ಅದ್ಭುತವಾದ ವಿಚಾರಗಳು ಆವತ್ತಿನ ಕಾಲದಲ್ಲಿ. ಹೊಲಸು ತುಂಬುವನೇ ಹೊಲಯ ಅನ್ನುವಂಥ ಮತ್ತದು ಹೊಲಸು ವಿಚಾರ ಮಾಡುವಂಥವ ಏನು ಹೇಳುವಂಥ ಮಾತುಗಳಿವೆಲ್ಲ. ಅಂದ್ರೆ ಇದರ ಅರ್ಥ ಹರಿಜನರಲ್ಲೂ ಒಳ್ಳೆಯವರಿದ್ದರೆ, ಆತ್ಮೀಯರಿದ್ದರೆ, ಅವರು ವಿಚಾರವಂತರಿದ್ದರೆ ಅವರು ಶ್ರೇಷ್ಠರು, ಕನಿಷ್ಠರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದ ಬಸವಣ್ಣ ನಮಗೆ ಸಿಕ್ಕಿದ್ದು ನಮ್ಗೆ ಅಪರೂಪದಲ್ಲಿ ಅಪರೂಪ. ಈ ವಚನಗಳನ್ನು ಹುಡುಕಿಕೊಟ್ಟವರು ನಮ್ಮ ಪಗು ಒಳಗಟ್ಟೆಯವರು. ಅದಕ್ಕಾಗಿ ಇವತ್ತು ಪಗು ಒಳಗಟ್ಟೆಯವ್ರನ್ನ ಎಷ್ಟು ನೆನೆಸಿದ್ರು ಕಡಿಮೆ. ಅವ್ರ ವರ್ಕ್, ಅವ್ರ ಹೋರಾಟ ಮಾಡಿದ್ದು, ವಿಜಯಪುರ ತುಂಬ ಅಡ್ಡಾಡಿದ್ದು, ಇಡೀ ರಾಜ್ಯ ತುಂಬ ಅಡ್ಡಾಡಿದ್ದು, ವಚನ ಹುಡುಕಿ ಕೊಟ್ಟಿದ್ದು, ಇವೆಲ್ಲ ಕ್ಷಣದ ಒಂದು ಹೋರಾಟಗಳು ನೆನಪಿಸ್ಕೊಂಡಾಗ ಇಂಥ ಮಹನೀಯರೊಬ್ಬರು ಬಂದು ಹೋದರು ಅಂತ ನಮಗೆ ಇವತ್ತು ವಚನಗಳು ಸಿಕ್ಕು ನಾವು ಸಹಿತ ಒಂದು ಸ್ವಲ್ಪ ಬಸವಣ್ಣ ಏನು ಅಂತ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂತ. ಇಲ್ಲ ನಾವು 10-11 ಹರಹರ ಇಷ್ಟೆಲ್ಲ ಇದ್ದೂ ಸಹಿತ ಇವತ್ತಿಗೂ ಸಹಿತ ಬಸವಣ್ಣ ದೇವಮಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಮತ್ತೇನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಬಸವಣ್ಣ ಒಬ್ಬ ಪಂಚಾಚಾರ್ಯರ